SSLC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಿಮ್ಮ ಪ್ರಥಮ ಭಾಷೆ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆ 3 ಇದರ ಮಾದರಿ ಉತ್ತರಗಳನ್ನು ನೋಡೋಣ. ನೋಡಿ, ಈಗಾಗಲೇ ಪ್ರಶ್ನೆ ಪತ್ರಿಕೆ 1 ಮತ್ತು 2ರ ಉತ್ತರಗಳನ್ನು ನೋಡಿದ್ದೀವಿ. ಅವನ್ನು ಪ್ಲೇ ಲಿಸ್ಟ್ನಲ್ಲಿ ನೋಡ್ಬೋದು. ಈಗ ಮಾದರಿ ಉತ್ತರ 3ಅನ್ನು ನೋಡೋಣ. 3ನೇ ಪತ್ರಿಕೆಯ ನೋಡಿ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ. ನೋಡಿ, 1ನೇ ಪ್ರಶ್ನೆ, ಸಾಮಾನ್ಯವಾಗಿ ಎಲ್ಲ 1ನೇ ಪ್ರಶ್ನೆ ಕನ್ನಡ ವರ್ಣಮಾಲೆ ಕುರಿತಾಗಿ ಕೇಳಿದ್ದಾರೆ. ಅದನ್ನು ಸರಿಯಾಗಿ ಓದ್ಕೋಬೇಕು. ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು? 7. ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ದೀರ್ಘ ಸ್ವರಗಳು 7. ಅತ್ಯವಸರ ಈ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನೋಡಿ, ಅತಿ ಪ್ಲಸ್ ಅವಸರ, ಈ ಪ್ಲಸ್ ಇದ್ದು ಎ ಬಂತು, ಅತ್ಯವಸರ ಅಂತಾಯಿತು. ಇದು ಎಣ್ ಸಂಧಿ. ಸಂಬೋಧನೆ, ಹರ್ಷ, ಆಶ್ಚರ್ಯ, ದುಃಖ ಮುಂತಾದ ಭಾವನೆಗಳು ಉಂಟಾದಾಗ ಬಳಸುವ ಲೇಖನ ಚಿಹ್ನೆ ನೋಡಿ ತುಂಬ ಸುಲಭವಾಗಿದೆ. ಭಾವಸೂಚಕ ಚಿಹ್ನೆ, ಯಾಕಂದರೆ ಇವೆಲ್ಲ ಭಾವನೆಗಳು ಉಂಟಾದಾಗ ಬಳಸುವ ಚಿಹ್ನೆ ಭಾವಸೂಚಕ ಚಿಹ್ನೆ. ನೋಡು ಧಾತುವಿನ ನಿಷೇಧಾರ್ಥಕ ರೂಪ. ನಿಷೇಧ ಅಂದರೆ ಇಲ್ಲ, ಆಗಲ್ಲ ಅಂತ ಹೇಳ್ತೀವಲ್ಲ ಅದು. ನೋಡೋದು, ನೋಡು ಅನ್ನೋದಕ್ಕೆ ನೋಡೋದು, ಇದು ಆಗೋದಿಲ್ಲ ಅನ್ನೋದು. ನೋಡಲಿ, ನೋಡೆವು, ನೋಡೆ ಅನ್ನೋ ಇದರಲ್ಲಿ ಯಾವುದು ನಿಷೇಧಾರ್ಥಕ ಇಲ್ಲ. ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು. ಪಂಚಮಿ ವಿಭಕ್ತಿಯ ಕಾರಕಾರ್ಥ ಯಾವುದು? ಅಪಾದಾನ. ಪಂಚಮಿ ವಿಭಕ್ತಿ ಯಾವುದು? ದೆಸೆಯಿಂದ, ಇದು ಅಪಾದಾನ. ಮುಕ್ಕಣ್ಣು ಪದವು ಈ ಸಮಾಸಕ್ಕೆ ಸೇರಿದೆ. ನೋಡಿ, ಮುಕ್ಕಣ್ಣು ಅನ್ನುವಲ್ಲಿ ಒಂದು ಸಂಖ್ಯೆ ಬಂತು, 3 ಕಣ್ಣು. ಮುಕ್ಕಣ್ಣು ಅಂತ ಸಂಖ್ಯೆ ಬಂದಾಗ ನಾವು ಸುಲಭವಾಗಿ ಹೇಳ್ಬೋದು, ಸಂಖ್ಯೆಯನ್ನು ಒಳಗೊಂಡಂಥ ಸಮಾಸಕ್ಕೆ ದ್ವಿಗು ಸಮಾಸ ಅಂತ ನಾವು ಸುಲಭವಾಗಿ ಗುರುತಿಸ್ಬೋದು. ಸಂಬಂಧಿ ಪದ ಬರೆಯುವುದು. ನೋಡಿ, ಕಲಶ, ಕಳಸ. ನೋಡಿ, ತತ್ಸಮ ತದ್ಭವ. ಮೋಶ, ಬಂಚ. ಮೋಶಕ್ಕೆ ಬಂಚ ಅಂತಂತೀವಿ. ಯಾರು ಪ್ರಶ್ನಾರ್ಥಕ ಸರ್ವನಾಮ ಬಂತು. ಯಾರು ಅಂತ ಕೇಳ್ತೀವಿ, ಪ್ರಶ್ನಾರ್ಥಕ. ತಾನು ಅಂತಂದರೆ ಆತ್ಮಾರ್ಥಕ ಸರ್ವನಾಮ. ತಾನು ಅನ್ನೋದು ಆತ್ಮ, ನಾನೇ ಅಂತ ಹೇಳ್ತೀವಲ್ಲ, ಅದು ಆತ್ಮಾರ್ಥಕ ಸರ್ವನಾಮ. ಸತಿ, ಪತಿ. ನೋಡಿ, ಜೋಡು ನುಡಿ, ಯಾಕಂದರೆ ಇಲ್ಲಿ ಸತಿ ಬೇರೆ ಇದೆ, ಪತಿ ಬೇರೆ ಇದೆ, ಜೋಡಾಗಿ ಹೇಳ್ತಾ ಇದ್ವಿ. ಇಲ್ಲಿ ನೋಡಿ, ತುತ್ತ ತುದಿ ಅಂದರೆ ತುದಿ ಪ್ಲಸ್ ತುದಿ ಈಕ್ವಲ್ ಟು ತುತ್ತ ತುದಿ, ಅಂದರೆ 2 ಸರಿ ತುದಿ ಅನ್ನೋದು ಬಂತು, ಅದು ಕೂಡಿಕೊಂಡು ತುತ್ತ ತುದಿ ಅಂತ ಆಗಿದೆ. ಆದ ಕಾರಣ ಇದು ದ್ವಿರುಕ್ತಿ, ಅಂದರೆ ಒಂದೇ ಪದವನ್ನು 2 ಸರಿ ನಾವು ಹೇಳಿ ಪದ ಆಗಿದೆ ಅದು, ಆದ ಕಾರಣ ಅದು ದ್ವಿರುಕ್ತಿ. ಇಲ್ಲಿ ಸತಿಪತಿ ಅನ್ನೋದು ಬೇರೆ ಬೇರೆ ಪದ ಇದೆ, ಇದು ಜೋಡು ನುಡಿ. ನೋಡಿ, ಪ್ರತಿ ಸರಿ ಕೇಳ್ತಾರೆ ಅದನ್ನು. ಬರೆದ ಕೃದಂತನಾಮ. ಬರೆದು ಅಂತಂದರೆ ಕೃದಂತಾವ್ಯಯ, ಅವ್ಯಯಗಳನ್ನು ಕೂಡ ನೀವು ಓದ್ಕೋಬೇಕು. ಬರೆದ ಅನ್ನೋದ್ರೆ ಕದಂತನಾಮ, ಬರೆದು ಅಂತಂದರೆ ಕೃದಂತಾವ್ಯಯ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ನೋಡಿ, ಮಹಮ್ಮದೀಯರ ಆಳ್ವಿಕೆಯಲ್ಲಿ ಬಂದವೆ ಅಂತ ಒಂದೊಂದು ವಾಕ್ಯದಲ್ಲಿ ಬರೆಯೋದು ಇದು. ನೋಡಿ, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ನೋಡಿ, ಬಹಳಷ್ಟು ಸಾರಿ ಕೇಳಿದ್ದಾರೆ, ಕಿರ್ದಿ ಪುಸ್ತಕ. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ಟ್ರಫಲ್ಗಾರ್ ಸ್ಕ್ವೇರ್. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಅಂದರೆ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸಲುಗೆಯಿಂದ ಗರ್ವಿಷ್ಠರಾಗಿ ಕೆಟ್ಟು ಹೋಗ್ತಾರೆ ಅಂತ ತಿಳ್ಕೊಂಡು ಆತೇನೆಂದ ಕಾಶ್ಯಪಿ ಅನ್ನುವಂಥ ತಂಗಿನೇ ತನಗಿಲ್ಲ ಅಂತ ಹೇಳಿದ. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು? ನಿಶಸ್ತ್ರೀಕರಣದ ಆದೇಶ. ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು? ಮಗನಾದ ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು. ಪುಟ್ಟ ಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಗುರುತ್ತಾ ಮಲಗಿದ್ದಾಳೆ. ನೋಡಿ, ಇವೆಲ್ಲ ತುಂಬ ತುಂಬ ಇಂಪಾರ್ಟೆಂಟು, ಪದೇ ಪದೇ ಕೇಳಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಗಮನಿಸಿ, ನೀವು SSLC ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಸೆಕೆಂಡ್ PUC ವಿದ್ಯಾರ್ಥಿಗಳಾಗಿರ್ಬೋದು. ನೀವು ವಾಟ್ಸಪ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಮತ್ತು ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ನಿಮ್ಮ ತರಗತಿ ಮಾಧ್ಯಮ ಕನ್ನಡ ಅಥವಾ ಇಂಗ್ಲೀಷ್ ಹಾಗೂ ನೀವು ತೆಗೆದುಕೊಂಡಿರುವ ವಿಷಯ. ನೋಡಿ, ನೀವು ಆರ್ಟ್ಸು, ಸೈನ್ಸು, ಕಾಮರ್ಸು, ಹೀಗೆ ಯಾವ ವಿಷಯ ತೊಗೊಂಡಿರ್ತೀರಿ, ಒಂದು ವೇಳೆ ನೀವು PUC ವಿದ್ಯಾರ್ಥಿ ಆಗಿದ್ದರೆ ವಿಷಯಗಳನ್ನು ತಿಳಿಸಿ. ಕೇವಲ 99 ರೂಪೀಸ್ಗಳನ್ನು ನೀವು ಫೋನ್ಪೇ, ಗೂಗಲ್ ಪೇ ಅಥವಾ ಯಾವುದೇ UPI ಮೂಲಕ ನನ್ನ ನಂಬರ್ಗೆ, ಈ 9481526540 ಇದಕ್ಕೆ ಕಳಿಸಿ ಸದಸ್ಯರಾದರೆ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರಗಳ PDF ಮತ್ತು ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗುವ ವಿವಿಧ ವಿಷಯಗಳ ನೋಟ್ಸನ್ನು ಕಳಿಸಲಾಗುವುದು. ನೋಡಿ, ಅಂದರೆ ನಾನು ನಿಮಗೆ ಎಲ್ಲ ವಿಷಯಗಳ ನೋಟ್ಸ್ಗಳನ್ನು ಕಳಿಸ್ತೀನಿ ಅಂತಲ್ಲ, ನನ್ನ ಹತ್ತಿರ ಏನೇನು ಲಭ್ಯವಿದೆ ಮ್ಯಾಕ್ಸಿಮಮ್ ಆಗಿ ಆ ವಿಷಯಗಳ ಎಲ್ಲ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತೀನಿ. ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಹದಗೊಂಡಿತ್ತು? ನೋಡಿ, ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ನೋಡಿ, ಬಸವೇಶ್ವರ, ಅಲ್ಲಮಪ್ರಭು, ಕವಿಪುಂಗವರು, ಪುರಂದ್ರದಾಸ, ಕನಕದಾಸ ಇವರೆಲ್ಲ ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ
ಹೃದಯ ಮುಟ್ಟುವಂತೆ ಅಭಿವ್ಯಕ್ತಿಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು. ಕೈಗಾರಿಕೀಕರಣಕ್ಕೆ ವಿಶ್ವೇಶ್ವರಯ್ಯ ಅವರು ನೀಡಿದ ಕೊಡುಗೆ ಏನು? ಕೈಗಾರಿಕೀಕರಣ ಇಲ್ಲವೇ ಅವನತಿ. ಅಂದರೆ ಕೈಗಾರಿಕೀಕರಣ ಆಗಲಿಲ್ಲ ಅಂದರೆ ಅವನತಿ ಆಗ್ತದೆ ಅಂತ ಹೇಳಿದರು. ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಸ್ಥಾಪಿಸಿದರು. ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಕಾರ್ಖಾನೆ, ಸಕ್ಕರೆ ಕಾರ್ಖಾನೆ, ಔಷಧ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಹಾಗೂ ಕಾಗದ ಕಾರ್ಖಾನೆ, ಸೋಪು ಮತ್ತು ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲತೆ, ಡಿಪೋ, ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ, ನೋಡಿ ಇವನ್ನೆಲ್ಲ ಪ್ರಾರಂಭ ಮಾಡಿದರು ಅವರು. ಹೀಗೆ ಕೈಗಾರಿಕೀಕರಣಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆಗಳನ್ನು ತಿಳಿಸಿ. ನೋಡಿ, ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಈ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕುತ್ತಾರೆ. ಪಟ್ಟಾಭಿಷೇಕವಾಗಿ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು. 3ನೇ ಎಡ್ವರ್ಡನು ಸ್ಕಾಟ್ಲೆಂಡ್ನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕ ಈ ಕಲ್ಲಿನ ಮೇಲೆಯೇ ಆಗಿದೆ. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಅಂದರೆ ಮೊದಲೇ ಹೇಳಿದರೆ ಸಲಿಗೆಯಾಗಿ ಇವರು ಕೆಟ್ಟು ಹೋಗ್ತಾರೆ ಅಂತ ತಿಳ್ಕೊಂಡು ಆತ ಮೊದಲೇ ಹೇಳಲಿಲ್ಲ, ನಂತರ ಹೇಳ್ತಾನೆ. ಅದನ್ನೇ ಇಲ್ಲಿ ಕೊಡಲಾಗಿದೆ. ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? ನೋಡಿ, ರೆಕ್ಕೆಯನ್ನು ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ಹೊಸಗಾಲದ ಹಸುಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಹರಿಸಿದೆ. ಹಲಗಲಿ ಬೇಡರು ದಂಗೆ ಹೇಳಲು ಕಾರಣವೇನು? ಅಂದರೆ ಅವರು ತಮ್ಮ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಅನ್ನುವಂಥ ಆದೇಶವನ್ನು ನೀಡಿದರು. ಅದರಿಂದ ಅವರು ತಮ್ಮ ಮೂಲ ಕಸುಬಾದ ಬೇಟೆಗಾರಿಕೆಗೆ ತೊಂದರೆ ಆಗುತ್ತದೆ ಅಂತ ತಿಳಿದುಕೊಂಡು ಹಲಗಲಿ ಬೇಡರು ದಂಗೆ ಎದ್ದರು. ನಾನು ಮೇನ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ನಿಮಗೆ, ಯಾವ ರೀತಿ ಬರೀಬೇಕನ್ನೋದು ಇಲ್ಲಿದೆ. ಇನ್ನು ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ಭಗವತ್ ಸಿಂಗ್ ತಮ್ಮ ತಂಗಿಗೆ ಹೇಳಿದ ಮಾತುಗಳಾವು. ಏನು ಹೇಳ್ತಾನವ? ಈ ಒಂದು ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಅಂತ ಪೂಜಿಸತೊಡಗುತ್ತಾನವ. ನೋಡಿ, ಬಾಳಿನಲ್ಲಿ ತೃಪ್ತಿ ತೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ನಾವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದೆವು ಎಂಬ ತೃಪ್ತಿ ಇರಬೇಕು. ನಾವು ಜಗತ್ತಿನ ಕಲ್ಯಾಣ ನಮ್ಮ ಮೇಗೆ ನಿಂತಿದೆ ಅಂತ ತಿಳ್ಕೊಂಡು ಇದನ್ನು ಮಾಡಬೇಕು ಅಂತ ಅವರು ಹೇಳ್ತಾರೆ. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯವರ ಅಭಿಪ್ರಾಯವನ್ನು ಬರೆಯಿರಿ. ನೋಡಿ, ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲನ್ನು ಹೊಡೆದು ಬೆಂಕಿಯನ್ನು ಪಡೆದಂತೆ ಅಪ್ರಯೋಜನಕಾರಿಯಾಗಿರುತ್ತದೆ. ಅರಿತವರೊಡನೆ ಸಂಘ ಮಾಡಿದರೆ ಮೊಸರನ್ನು ಕಡಿದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿಯಾಗಿರುತ್ತದೆ. ಆದ ಕಾರಣ ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮಗಳು ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು ಎರೆಯ ಕೊಂಬಂತೆ ಅನ್ನೋದು ಅಕ್ಕ ಮಹಾದೇವರ ಅಭಿಪ್ರಾಯವಾಗಿದೆ. ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ನಿರ್ಧರಿಸಿದ ಪೈಗಳು ಪ್ರಾಸವನ್ನು ಇಟ್ಟೇ ಬರೆಯಲು ಕಾರಣವೇನು? ಅಂದರೆ ಛೇದ ಮಂತ್ರ ಬಾರದೆ ಹಾವಿನ ಗುದ್ದಿನಲ್ಲಿ ಕೈ ಹಾಕಲಾರದೆ ಆ ಬಗ್ಗೆ ಬಲ್ಲವರು ಬೆನ್ನು ತಟ್ಟಿದಲ್ಲದೆ ಹಾಗೆ ಬರೆಯಲಿಕ್ಕೆ ಮನಸ್ಸು ಅಳುಕುತ್ತಿತ್ತು. ಅಂದರೆ ಅಳುಕ್ತಾ ಇತ್ತು ಅಂತ ಅವ್ರಿಗೂ ಕೈ ತೋರಿಸಿ ಅವಲಕ್ಷಣ ಅನಿಸಿಕೊಳ್ಳೋಕ್ಕಿಂತ ಸುಮ್ಮನೆ ಇರುವುದು ಒಳ್ಳೆಯದು ಅನಿಸುತ್ತಿತ್ತು. ತಮ್ಮ ಕವಿತೆಯನ್ನು ಕುರಿತು ಯಾರೊಂದಿಗೂ ಕೇಳಬಾರದು, ಏನೆಂದರೂ ಮಾಡುವುದನ್ನು ಬಿಡಬಾರದು. ಉತ್ತ ಮೇಲಲ್ಲವೇ ಬಿತ್ತುವ ಯೋಚನೆ, ತಕ್ಕಷ್ಟು ಬರೆದ ಮೇಲಲ್ಲವೇ ಪ್ರಾಸ ಗೋಜು, ಆ ತನಕ ತಣ್ಣಗಿರುವುದೇ ಲೇಸೆಂದು ಪ್ರಾಸ ಇಟ್ಟೇ ಬರೆಯುತ್ತಾ ಹೋದರು. ಅಂದರೆ ಅವ್ರಿಗೂ ಕೂಡ ಅಳುಕಾಗಿ ಆ ರೀತಿ ಬರೆಯುತ್ತಾ ಹೋದರು ಅಂತ. ಇನ್ನು ಎನ್ ಮೂರ್ತಿರಾವ್, ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ, ಪ್ರಶಸ್ತಿ. ನೋಡಿ, ಕಾಲ ಬರಿಬೇಕು, ಸ್ಥಳ ಬರಿಬೇಕು, ಅವರಿಗೆ ಸಿಕ್ಕಂಥ ಬರೆದಂಥ ಕೃತಿಗಳ ಬಗ್ಗೆ ಬರಿಬೇಕು, ಮತ್ತು ಪ್ರಶಸ್ತಿಯ ಬಗ್ಗೆ ಬರಿಬೇಕು. ಇಲ್ಲಿ ಕೂಡ ಕುವೆಂಪು ಅವರ ಕಾಲ ಮತ್ತು ಅವರು ಹುಟ್ಟಿದಂಥ ಸ್ಥಳ, ಅವರು ಬರೆದಂಥ ಕೃತಿಗಳು ಮತ್ತು ಅವರಿಗೆ ಸಿಕ್ಕಂಥ ಪ್ರಶಸ್ತಿಯ ಬಗ್ಗೆ ಬರೀಬೇಕು. ಇನ್ನು ನೋಡಿ, ಛಂದಸ್ಸನ್ನು ಹೆಸರಿಸೋದು 3 ಅಂಕ ಇರ್ತದೆ. ಈ ರೀತಿ ನೀವು ಪ್ರಸ್ತಾರವನ್ನು ಹಾಕಿ ನೋಡಿ, ಇಲ್ಲಿ 20, 20, 32 ಬಂತು. 20, 20, 32 ಬಂತು. ಇದು ಏನಿದೆ, ವಾರ್ಧಕ ಷಟ್ಪದಿಯ ಲಕ್ಷ್ಯವಾಗಿದೆ. ಇನ್ನು ಅಲಂಕಾರ ನೋಡಿ, ಇಲ್ಲೇನಿದೆ, ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿ ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ಬಹಳಷ್ಟು ಉತ್ಪ್ರೇಕ್ಷೆ ಇದೆ ಇದರಲ್ಲಿ, ಆದ ಕಾರಣ ಇದು ಉತ್ಪ್ರೇಕ್ಷ ಅಲಂಕಾರ. ಇಲ್ಲಿ ಏನಿದು, ಉಪಮೇಯವನ್ನು ಉಪಮಾನವನ್ನಾಗಿ ಸಂಭಾವಿಸಿ ಅಂದರೆ ಕಲ್ಪಿಸಿ ವರ್ಣಿಸಿದರೆ ಅದು ಉತ್ಪ್ರೇಕ್ಷ ಅಲಂಕಾರ. ಉಪಮೇಯವನ್ನು ಉಪಮಾನವನ್ನಾಗಿ ಸಂಭಾವಿಸಿ ಅಂದರೆ ಅಚ್ಚೋದ ಸರೋವರ ಹೇಗೆ ಕಾಣ್ತಾ ಇದೆ, ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟಂಥ ರನ್ನಗನ್ನಡಿಯಂತೆ ಕಾಣ್ತಾ ಇದೆ. ಇಲ್ಲಿ ಉಪಮೇಯ ಅಚ್ಚೋದ ಸರೋವರ, ಉಪಮಾನ ರನ್ನಗನ್ನಡಿ. ಇಲ್ಲಿ ಉಪಮೇಯವಾದ ಅಚ್ಚೋದ ಸರೋವರನ್ನ ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಸಂಭಾವಿಸಿ ಕಲ್ಪಿಸಲಾಗಿದೆ. ಇದು ಉತ್ಪ್ರೇಕ್ಷ ಅಲಂಕಾರದ ಲಕ್ಷ್ಯವಾಗಿದೆ. ಗಾದೆಯನ್ನು ವಿಸ್ತರಿಸಿ ಬರೆಯುವುದು ನೋಡಿ, ಕುಂಬಾರನಿಗೆ ವರ್ಷ 1 ನಿಮಿಷ ತುಂಬಿದ್ದು ಕೂಡ ತುಳ್ಕೋದಿಲ್ಲ. ಪದೇ ಪದೇ ಒಂದು 10 ಗಾದೆ ಇದ್ದಾವೆ, ಅವನ್ನೇ ಕೇಳ್ತಾ ಇರ್ತಾರೆ, ಅವನ್ನ ನೀವು ಬರೆದ್ರೆ ಸಾಕು.
ಈಗ ನೋಡಿ ಯಾವುದೇ ಗಾದೆ ಕೇಳಿದ್ರು ನಾನು ಹಿಂದಿನ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೇನೆ, ಈ ಒಂದು ಪೀಠಿಕೆಯನ್ನು ನೀವು ಬರೀಬೇಕು. ನಂತರ ಆ ಗಾದೆಗೆ ಸಂಬಂಧಿಸಿದ್ದನ್ನು ಬರೀಬೇಕು ಇನ್ನೊಂದು ಪ್ಯಾರಾದಲ್ಲಿ. ಇಲ್ಲಿ ಬರೆದಿದ್ದಾರೆ, ನೀವು ಪಾಸ್ ಮಾಡಿ ನೋಡ್ತಾ ಹೋಗ್ಬೋದು. ಇಲ್ಲಿ ಕೂಡ ಗಾದೆಗೆ ಸಂಬಂಧಿಸಿದಂಥ ಪೀಠಿಕೆಯನ್ನು ಬರೀಬೇಕು, ನಂತರ ಆ ಗಾದೆಗೆ ಸಂಬಂಧಿಸಿದಂಥದ್ದನ್ನು ಬರೀಬೇಕು. ಇನ್ನು ಸಂದರ್ಭ ಸ್ವಾರಸ್ಯ ನೋಡಿ, ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು. ನೋಡಿ, ವಾಕ್ಯವನ್ನು ಪಠ್ಯಪುಸ್ತಕ ಸಮಿತಿರುವಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೃತಿಯಿಂದ ಇಂಥ ಭಾಗ್ಯಶಿಲ್ಪಿಗಳು. ಇದರ ಸಂದರ್ಭ ಬರೀಬೇಕು, ಸ್ವಾರಸ್ಯವನ್ನು ಬರೀಬೇಕು. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ನೋಡಿ, ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಎದೆಗೆ ಬಿದ್ದ ಅಕ್ಷರ. ನೋಡಿ, ಪಾಠದ ಹೆಸರು ಮತ್ತು ಆಕರ ಕೃತಿಯ ಹೆಸರು ಎರಡು ಒಂದೇ ಇರದೆ. ಇಲ್ಲಿ ಸಂದರ್ಭ ಹೇಳಬೇಕು, ಸ್ವಾರಸ್ಯವನ್ನು ಬರೀಬೇಕು. ಇನ್ನು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆ. ನೋಡಿ, ಯುದ್ಧ ಪಾಠದಿಂದ ಆಕರ ಚಪ್ಪಲಿಗಳು ಬರೆದವರು ಸಾರಾ ಅಬೂಬಕರ್. ಸಂದರ್ಭ ಮತ್ತು ಸ್ವಾರಸ್ಯ ಬರೀಬೇಕು. ಸಾರ್ವಭೌಮರ ನೆತ್ತಿಯ ಕುಕ್ಕಿ. ನೋಡಿ, ದಾರಾ ಬೇಂದ್ರೆ ಅವರು ಬರೆದಂಥ ಹಕ್ಕಿ ಹಾರುತ್ತಿದೆ ನೋಡಿದರ ಪಾಠ, ಆಕರ ಕೃತಿ ಗರಿ. ಸಂದರ್ಭ ಬರೀಬೇಕು, ಸ್ವಾರಸ್ಯ ಬರೀಬೇಕು. ನೆಲಕಿರುವೆಂದು ಬಗೆದರೆ ಚಲಕಿರುವೆಂ. ನೋಡಿ, ಚಲಮನೆ ಮೆರೆವೆಂ ಪದ್ಯಪಾಠದಿಂದ ಆಕರ ಸಾಹಸ ಭೀಮ ವಿಜಯಂ. ಸಂದರ್ಭ ಬರೀಬೇಕು ಮತ್ತು ಸ್ವಾರಸ್ಯವನ್ನು ಬರೀಬೇಕು. ಇಲ್ಲಿ ಕೂಡ ವಿದ್ಯಾಧನಮೇ ಧನಮೊಪ್ಪುದು ಆಯ್ಕೆ. ನೋಡಿ, ಪಂಪ ಬರೆದಂಥ ಕೆಮ್ಮನೆ ಮೀಸುವತ್ತಿನ ಪದ್ಯ, ಆಕರ ಕೃತಿ ವಿಕ್ರಮಾರ್ಜುನ ವಿಜಯಂ. ಸಂದರ್ಭ ಬರೀಬೇಕು, ಸ್ವಾರಸ್ಯ ಬರೀಬೇಕು. ಇನ್ನು ಪದ್ಯ ಭಾಗ ಪೂರ್ಣ ಮಾಡುವುದು. ನೋಡಿ, ಕೆಲವು ಪದ್ಯಗಳನ್ನು ಪದೇ ಪದೇ ಕೇಳ್ತಾ ಇರ್ತಾರೆ, ಅವನಷ್ಟು ಬಾಯ್ಪಾಠ ಮಾಡ್ಬೇಕು ನೀವು. ಇಲ್ಲೊಂದಿದೆ ಅವೇ ಪದ್ಯಗಳು, ಅಂದರೆ ಅದೇ ಪದ್ಯದ ಅವೇ ಸಾಲುಗಳು. ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯವನ್ನಾದರೆ ಸಾರಾಂಶ ಬರೆಯೋದು. ಇಲ್ಲೂ ಅಷ್ಟೇ, ಅವೇ ಪದ್ಯಗಳನ್ನು ಪದೇ ಪದೇ ಕೇಳ್ತಾ ಇರ್ತಾರೆ, ಅವನ್ನ ನೀವು ಇದನ್ನು ಮಾಡ್ಕೊಂಡು ಸಾರಾಂಶವನ್ನು ಕರೆಕ್ಟಾಗಿ ಬರೆಯೋಕ್ಕೆ ಕಲ್ಕೋಬೇಕು. ಇನ್ನು 8-10 ವಾಕ್ಯಗಳಲ್ಲಿ ಉತ್ತರಿಸುವುದು. ಇಲ್ಲೂ ಕೂಡ ಕೆಲವು ಬ್ಲೂ ಪ್ರಿಂಟ್ ಪ್ರಕಾರ. ನೋಡಿ, ಇಲ್ಲಿ ಶಬರಿಯಲ್ಲಿದೆ, ಶಬರಿ ಇದರ ಪ್ರಕಾರ. ಇಲ್ಲಿ ಶಬರಿ ಉಪಚರಿಸಿ ಮುಕ್ತಿ ಪಡೆದ ಬಗ್ಗೆ ಮತ್ತು ತನ್ನ ಬಹುಕಾಲದ ಆಸೆಯನ್ನು ಶಬರಿ ಈಡೇರಿಸಿಕೊಂಡ ಬಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಕೆಲವು ಪ್ರಶ್ನೆಗಳಿರ್ತವೆ, ಅವನಷ್ಟು ನೀವು ಇದಾದರೆ ಆರಾಮಾಗಿ ಬರೀಬಹುದು. ನೋಡಿ, ಇದೊಂದು ಪ್ರಶ್ನೆ. ಆಮೇಲೆ ಪಾಂಡವರು ಸೋದರರು ಅಂತ ಹೇಳಿದಾಗ ಕರ್ಣನ ಮೂಲದಲ್ಲಿ ಮೂಡಿದ ಭಾವನೆಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅಥವಾ ಪಾಂಡವರ ರಕ್ಷಣೆಗೆ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಅಂಶಗಳನ್ನು ಸಂಗ್ರಹಿಸಿ ಬರೆಯಿರಿ. ನೋಡಿ, ನೀವು ಈ 4 ಮಾಡೆಲ್ ಪೇಪರ್ನಲ್ಲಿ ಮತ್ತು ಲಾಸ್ಟ್ ಇಯರ್ ಆಗಿರುವಂಥ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡಿದರೂ ಕೂಡ ಸಾಕು. ಇಲ್ಲೊಂದು ಗದ್ಯ ಭಾಗ ಕೊಟ್ಟಿರ್ತಾರೆ, ಅದರಲ್ಲೇ ಉತ್ತರ ಇರುತ್ತೆ. ಆ ಪ್ರಶ್ನೆಗಳಿಗೆ ನೋಡಿಕೊಂಡು ಉತ್ತರವನ್ನು ಬರೀಬೋದು. ಇನ್ನು ಪತ್ರಲೇಖನ ನೋಡಿ, ಒಂದು ವ್ಯಾವಹಾರಿಕ ಪತ್ರ ಇರುತ್ತೆ, ಒಂದು ಖಾಸಗಿ ಪತ್ರ ಇರ್ತದೆ. ಇಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಕುರಿತಂತೆ ನಗರ ಪಾಲಿಕೆ ಮುಖ್ಯಾಧಿಕಾರಿಗೆ ಪತ್ರ ಬರೆಯೋದು. ಅಥವಾ ಇಲ್ಲಿ ನೋಡಿ, ಪಾಠ ಆಧಾರಿತ ಮೂಲಕ ನೀವು ಸಾಧಿಸಿದ ಪ್ರಗತಿಯನ್ನು ವಿವರಿಸಿ ಧಾರವಾಡದಲ್ಲಿ ವಾಸವಾಗಿರೋ ಸೌಮ್ಯ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯಿರಿ. ಇದು ಮೊದಲಿಗೆ ಒಂದು ವ್ಯಾವಹಾರಿಕ ಅಥವಾ ಮನವಿ ಪತ್ರ. ಯಾವ ರೀತಿ ಇದನ್ನೆಲ್ಲ ಬರಿಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಎಡಗಡೆಗೆ ಬರೀಬೇಕೆಲ್ಲ. ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ವಿಷಯ, ಈ ರೀತಿ ಎಲ್ಲ ಲೆಫ್ಟ್ ಸೈಡೇ ಬರಬೇಕು. ಆಮೇಲೆ ಖಾಸಗಿ ಪತ್ರ ಈ ರೀತಿ ರೈಟ್ ಸೈಡ್ ಇದನ್ನು ಬರೀಬೇಕು, ಇವರಿಂದ ಅನ್ನೋದನ್ನು. ಆಮೇಲೆ ಲೆಫ್ಟ್ ಸೈಡ್ ಉಳಿದಿದ್ದೆಲ್ಲ ಈ ರೀತಿ. ಇದು ಖಾಸಗಿ ಪತ್ರ. ಇನ್ನು ಪ್ರಬಂಧ ಬರವಣಿಗೆ ನೋಡಿ, ಗ್ರಂಥಾಲಯಗಳ ಮಹತ್ವ, ಭಾವೈಕ್ಯವನ್ನು ಬೆಳೆಸುವಲ್ಲಿ ಕ್ರೀಡೆಗಳ ಪಾತ್ರ. ನೋಡಿ, ಗ್ರಂಥಾಲಯಗಳ ಮಹತ್ವ. ಇಲ್ಲಿ ಪೀಠಿಕೆ ಬರೀಬೇಕು. ಆಮೇಲೆ ವಿಷಯ ನಿರೂಪಣೆ ಮಾಡಬೇಕು. ನಂತರ ಉಪಸಂಹಾರ. ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ, ಇವು 3 ಇರಬೇಕು. ಇಲ್ಲಿ ಕೂಡ ಪೀಠಿಕೆ ಬರೆದಿದ್ದಾರೆ. ಆಮೇಲೆ ಇದು ಪೀಠಿಕೆ ಬರೆದಿದ್ದಾರೆ. ಇದು ವಿಷಯ ನಿರೂಪಣೆ. ಇಲ್ಲಿ ವಿಷಯ ನಿರೂಪಣೆ ಅಂತ ಬರೆದಿಲ್ಲ ಅವರು. ವಿಷಯ ನಿರೂಪಣೆಯನ್ನು ಬರೆದು ಆಮೇಲೆ ಇಲ್ಲಿ ಉಪಸಂಹಾರವನ್ನು ಮಾಡಿದ್ದಾರೆ. ನೋಡಿ, ಇದುವರೆಗೆ ಈ 3ನೇ ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆವು. ಇದೇ ರೀತಿ 4ನೇ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮತ್ತು ಉಳಿದ ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೋಡೋಣ. ಮತ್ತೆ ಭೇಟಿಯಾಗೋಣ.